ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದು ಸಖತ್ತಾಗಿರುವಂಥ ಮನೆ ಒಂದು ಸೇಲಿಗೆ ರೆಡಿ ಇದೆ. 3 BHK ಮನೆ ಇದಾಗಿದೆ. ಮನೆ ಇರುವಂಥದ್ದು ಉಡುಪಿಯ ನೆಟ್ಟೂರಲ್ಲಿ. ನಿಮಗೆ ಇಲ್ಲಿಂದ ಹೈವೇ ಬಂದುಬಿಟ್ಟು ಒಂದು 500 ಮೀಟ್ರ್ ಅಷ್ಟೇ ಅಂತಲೇ ಹೇಳ್ಬೋದು. ಅದಲ್ಲದೆ ಮಣಿಪಾಲ ನಿಮಗೆ ಹೋಗ್ಲಿಕ್ಕೆ ಒಂದು 8 ಕಿಲೋಮೀಟ್ರು, ಉಡುಪಿ ಒಂದು 8 ಕಿಲೋಮೀಟ್ರ್. ಅದೇ ಥರ ನಿಮಗೆ ಮಲ್ಪೆ ಹೋಗ್ಲಿಕ್ಕೆ ಕೂಡ ಸರಿಸುಮಾರು ಒಂದು 10 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ನಿಮಗೆ ಎಲ್ಲ ಪ್ಲೇಸ್ ಸಿಗ್ತದೆ ಅಂತಲೇ ಹೇಳ್ಬೋದು. ಬನ್ನಿ ಈಗ ಎಂಟ್ರ್ ಆಗುವ. ಸೊ ಎಂಟ್ರ್ ಆದ ಕೂಡಲೇ ನಿಮಗೆ ಸುತ್ತಮುತ್ತಲು ಈ ಥರ ಸಿಗ್ತದೆ. ಸೊ ಮನೆಯ ಪಕ್ಕದಲ್ಲೇ ರೋಡ್ ಕೂಡ ನಿಮಗೆ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಎಂಟ್ರ್ ಆದರೆ ನೋಡಿ, ಒಂದು ಸ್ಪೇಷಿಯಸ್ ಆಗಿ ಒಂದು ನ್ಯೂಲಿ ಡಿಸೈನ್ ಆಗಿ ಕಟ್ಟಿರುವಂಥ ಮನೆ ಅಂತಲೇ ಹೇಳ್ಬೋದು. ನಿಮಗೆ ಇದೊಂದು ಹಾಲ್ ಈ ಥರ ನೋಡಲಿಕ್ಕೆ ಸಿಗ್ತದೆ ನಿಮಗೆ. ಸೊ ಕಿಟಕಿಗಳೆಲ್ಲ ತುಂಬಾ ದೊಡ್ಡದಾಗಿದೆ, ತುಂಬಾ ಸ್ಪೇಸ್ ಕೂಡ ನಿಮಗೆ ನೋಡ್ಬೋದು. ಇಲ್ಲಿ ಒಂದು ನೀವು ದೇವರ ಕೋಣೆಯನ್ನು ಕೂಡ ಒಂದು ಮಾಡ್ಬೋದಾಗಿದೆ. ಸೊ ಫಸ್ಟ್ ಸ್ಟೆಪ್ ತೊಗೊಂಡ್ರೆ ನಿಮಗೆ ಒಂದು ಕಿಚನ್, ಸ್ಪೇಷಿಯಸ್ ಆಗಿರುವಂಥ ಒಂದು ಕಿಚನ್. ಸೊ ಕಿಟಕಿಗಳು ಕೂಡ ದೊಡ್ಡದಾಗಿದೆ. ಅದಲ್ಲದೆ ನಿಮಗೆ ಇಲ್ಲಿ ಫ್ರಿಜ್ಜೆಲ್ಲ ಇಡ್ಲಿಕ್ಕೆ ಕೂಡ ನಿಮಗೆ ಸ್ಪೇಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಕಿಟಕಿ ಕೂಡ ಇದೆ, ಗ್ಯಾಸ್ ಕೂಡ ಇಲ್ಲೇ ಇಡ್ಬೋದಾಗಿದೆ. ಇನ್ನು ಹೊರಗಡೆ ನಿಮಗೆ ಹಿಂದೆ ಡೋರ್ ಕೂಡ ಸಿಗ್ತದೆ ನೋಡಿ. ಮನೆಯ ಸುತ್ತಮುತ್ತಲು ಕೂಡ ತುಂಬಾ ಸ್ಪೇಸ್ ನೀವಿಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ಸೊ ಹೈವೇ ಪಕ್ಕದಲ್ಲಿರುವಂಥ ಒಂದು ಪ್ರಾಪರ್ಟಿ ಇದೆ ಅಂತಲೇ ಹೇಳ್ಬೋದು. ಸೊ ಜಾಗ ಬಂದುಬಿಟ್ಟು 4 ಸೆಂಟ್ಸ್ ಜಾಗ ಇದೆ. 1600 ಸ್ಕ್ವೇರ್ ಫೀಟಲ್ಲಿ ಈ ಮನೆಯನ್ನು ಒಂದು ಕಟ್ಟಲಾಗಿದೆ. ಸೊ ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದುವರಿತಾ ನೋಡಿದರೆ ಸೊ ನಿಮಗೆ ಒಂದು ಕಾಮನ್ ವಾಶ್ರೂಮನ್ನು ಕೂಡ ನೀವು ನೋಡ್ಬೋದು. ಸೊ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಆಗಿದೆ. ಟೈಲ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇನ್ನು ಇದರ ಪಕ್ಕದಲ್ಲಿ ನಿಮಗೆ ಫಸ್ಟ್ ಒಂದು ಬೆಡ್ರೂಮನ್ನು ನೋಡಲಿಕ್ಕೆ ಸಿಗ್ತದೆ. ಗ್ರೌಂಡ್ ಫ್ಲೋರಲ್ಲಿರುವಂಥ ಒಂದು ಬೆಡ್ರೂಮ್. ಇದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಕಿಟಕಿಗಳೆಲ್ಲ ಕೂಡ ಒಂದು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇದೊಂದು ಡೂಪ್ಲೆಕ್ಸ್ ಮನೆ ಆಗಿದೆ. ಸೊ ಮೇಲ್ಗಡೆ ಹೋದರೆ ಸ್ಟೇರ್ ಕೇಸ್ ಕೂಡ ಹಾಗೆ ತುಂಬಾ ಒಂದು ರೆಡಿ ಟು ಮೂವ್ ಆಗುವಂಥ ಒಂದು ಮನೆ ಅಂತಲೇ ಹೇಳ್ಬೋದು. ಸ್ವಲ್ಪ ವರ್ಕ್ ಇದೆ, ಪೆಂಡಿಂಗ್ ಒಂದು 10% ಇರ್ಬೋದು. ಅದೊಂದು ಕೂಡ ಒಂದು ಫಿನಿಶ್ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಯಾರಿಗಾದ್ರೂ ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ, ಅವರಿಗೆ ನೇರವಾಗಿ ಒಂದು ಮಾತಾಡ್ಬೋದು. ಸೊ ಇನ್ನು ಮೇಲ್ಗಡೆ ಬಂದರೆ ಮೇಲ್ಗಡೆ 2 ಬೆಡ್ರೂಮ್ಗಳನ್ನು ನೀವು ನೋಡ್ಬೋದು ನೋಡಿ. 2 ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ಸೊ ಎಂಟ್ರಾದ ಕೂಡಲೇ ನಿಮಗೆ ಬೆಡ್ರೂಮ್ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿರುವಂಥ ಒಂದು ಬೆಡ್ರೂಮ್. ಸೊ ಕಿಟಕಿಗಳೆಲ್ಲ ತುಂಬಾ ದೊಡ್ಡದಾಗಿದೆ. ಗಾಳಿ ಬೆಳಕಿಗೆಲ್ಲ ಏನು ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಮಾಸ್ಟರ್ ಬೆಡ್ರೂಮ್ ಇರುವಂಥ ಒಂದು ವಾಶ್ರೂಮ್ ಕೂಡ ಆಗಿ ಸೊ ಒಂದು ವೆಸ್ಟರ್ನ್ ಸ್ಟೈಲಲ್ಲಿ ಕಟ್ಟಿರುವಂಥ ಒಂದು ಬೆಡ್ರೂಮ್ ಇದಾಗಿದೆ ಅಂತಲೇ ಹೇಳ್ಬೋದು. ಅದೇ ಥರ ಮುಂದುವರೆದರೆ ನೀವು ಇನ್ನೊಂದು ಬೆಡ್ರೂಮನ್ನು ಕೂಡ ಇದರ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ನೋಡ್ಬೋದಾಗಿದೆ. ಅದು ಕೂಡ ಅಷ್ಟೇ ಇಷ್ಟೇ ಸ್ಪೇಷಿಯಸ್ ಆಗಿರುವಂಥ ಒಂದು ಬೆಡ್ರೂಮ್ ನೋಡಿ. ಎಂಟ್ರ್ ಆದ ಕೂಡಲೇ ನಿಮಗೆ ಸೊ ಕಿಟಕಿಗಳೆಲ್ಲ ದೊಡ್ಡದಾಗಿದೆ. ನಿಮಗೆ ಗಾಳಿ ಬೆಳಕಿಗೆ ಏನು ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು. ಫ್ಯಾನ್ ಇಲ್ಲ ಅಂದರೂ ಕೂಡ ನಡೀತದೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲೂ ಕೂಡ ಒಂದು ವಾಶ್ರೂಮನ್ನು ಕೂಡ ನೀವು ನೋಡ್ಬೋದಾಗಿದೆ. ಇನ್ನು ಮುಂದುವರೆದು ನೋಡಿದರೆ ಸೊ ನಿಮಗೆ ಇಲ್ಲಿ ಮೇಲ್ಗಡೆ ಕೂಡ ಒಂದು ಬಾಲ್ಕನಿ ಹೋಗೋಕ್ಕಿಂತ ಮುಂಚೆ ಒಂದು ಇಷ್ಟು ಸ್ಪೇಸನ್ನು ಕೂಡ ನೀವು ನೋಡ್ಬೋದಾಗಿದೆ. ಇನ್ನು ಬಾಲ್ಕನಿಯಲ್ಲಿ ನೋಡಿದರೆ ನೋಡಿ, ಬಾಲ್ಕನಿಗೂ ಮುಂಚೆ ಇಷ್ಟು ಸ್ಪೇಸ್ ನಿಮಗೆ ಸಿಗ್ತದೆ. ಅಲ್ಲೂ ಕೂಡ ಕಿಟಕಿಗಳನ್ನು ನೋಡ್ಬೋದು. ಸೊ ಇದು ಬಂದುಬಿಟ್ಟು ಬಾಲ್ಕನಿಯ ವ್ಯೂ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನಿಮಗೆ ಒಂದು ರೋಡ್ ಸೈಡ್ ಇರುವಂಥ ಒಂದು ಪ್ರಾಪರ್ಟಿ. ಸೊ ಇಲ್ಲೂ ಗ್ಲಾಸ್ ಎಲ್ಲ ಹಾಕಿದ ಕೂಡಲೇ ಒಂದು ಫಿನಿಶಿಂಗ್ ಅಂತೂ ಸಖತ್ತಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಒಂದು ಮನೆಯ ಬಗ್ಗೆ ಡೀಟೇಲ್ಸ್. ಸೊ ಮನೆಯ ಜಾಗ ಬಂದುಬಿಟ್ಟು 4 ಸೆಂಟ್ಸ್, 3 BHK. ಪ್ರೈಸ್ ಬಂದುಬಿಟ್ಟು 66 ಲಕ್ಷ ಅಂತ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಒಂದು ಅವರಿಗೆ ಮಾತಾಡಿ ಚರ್ಚೆ ಮಾಡಿ ಒಂದು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.